ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ಪರ ಆಡಲು ನನಗೆ ಯಾವತ್ತೂ ಕೂಡ ಇಷ್ಟವಿರಲಿಲ್ಲ. ನನ್ನನ್ನು ಬಲವಂತವಾಗಿ ಆರ್ಸಿಬಿ ಪರ ಆಡಿಸಿದ್ರು. ಆರ್ಸಿಬಿ ಪರ ಆಡದೇ ಇದ್ದರೆ ನನ್ನ ಕ್ರಿಕೆಟ್ ಕೆರಿಯರೇ ಮುಗಿಸುತ್ತೇವೆ ಎಂದು ನನಗೆ ಬೆದರಿಕೆ ಹಾಕಿದ್ರು. ಇಂತಹ ಗಂಭೀರ ಆರೋಪವನ್ನು ಈಗ ಆರ್ಸಿಬಿ ತಂಡದ ಮಾಜಿ ಆಟಗಾರನಾಗಿರುವ ಪ್ರವೀಣ್ ಕುಮಾರ್ ಅವರು ಮಾಡಿದ್ದಾರೆ. ಹೌದು ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಪ್ರವೀಣ್ ಕುಮಾರ್ ಅವರ ಈ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. 2008ರ ಚೊಚ್ಚಲ IPL ನಲ್ಲಿ ಪ್ರವೀಣ್ ಕುಮಾರ್ ಅವರು ಆರ್ಸಿಬಿ ತಂಡಕ್ಕೆ ಆಯ್ಕೆಯಾಗಿದ್ದರು. ಆದರೆ ಅಂದು ನನಗೆ ಆರ್ಸಿಬಿ ಪರ ಆಡಲು ಇಷ್ಟವಿರಲಿಲ್ಲ. ಅಂದು ನನ್ನ ಮೊದಲ ಆಯ್ಕೆ ಡೆಲ್ಲಿ ತಂಡವಾಗಿತ್ತು. ಆದರೆ ನನಗೆ ಅಂದು ಬೆದರಿಕೆಯೊಡ್ಡಿ ಆರ್ಸಿಬಿ ಪರ ಕಣಕ್ಕಿಳಿಯುವಂತೆ ಮಾಡಿದ್ದರು ಎಂದು ಗಂಭೀರ ಆರೋಪವನ್ನು ಪ್ರವೀಣ್ ಕುಮಾರ್ ಅವರು ಇದೀಗ ಮಾಡಿದ್ದಾರೆ. ಪ್ರವೀಣ್ ಕುಮಾರ್ ಅವರಿಗೆ ಬೆದರಿಕೆಯೊಡ್ಡಿದ್ದು ಬೇರೆ ಯಾರೂ ಅಲ್ಲ, ಅಂದಿನ IPL ನ ಅಧ್ಯಕ್ಷನಾಗಿದ್ದ ಲಲಿತ್ ಮೋದಿ ಅವರು ಆರ್ಸಿಬಿ ಪರ ಆಡುವಂತೆ ತುಂಬಾ ಒತ್ತಾಯಿಸಿದ್ದರು. ಒಂದು ವೇಳೆ ಆರ್ಸಿಬಿ ಪರ ಆಡದೇ ಇದ್ದರೆ ನನ್ನ ವೃತ್ತಿ ಜೀವನವನ್ನೇ ಕೊನೆಗೊಳಿಸುವುದಾಗಿ ಲಲಿತ್ ಮೋದಿ ಅವರು ಅಂದು ನನಗೆ ಬೆದರಿಕೆಯೊಡ್ಡಿದ್ದರು ಎಂದು ಆರ್ಸಿಬಿ ತಂಡದ ಮಾಜಿ ಆಟಗಾರನಾಗಿರುವ ಪ್ರವೀಣ್ ಕುಮಾರ್ ಅವರು ಈಗ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ನಾನು ಆರ್ಸಿಬಿ ಪರ ಆಡಲು ಇಚ್ಛಿಸದಿರಲು ಪ್ರಮುಖ ಕಾರಣ ಬೆಂಗಳೂರು ನನ್ನ ಊರಿಗಿಂತ ತುಂಬಾ ದೂರಿನಲ್ಲಿತ್ತು. ಬೆಂಗಳೂರಿನ ಆಹಾರ ಕೂಡ ನನಗೆ ಇಷ್ಟವಾಗುತ್ತಿರಲಿಲ್ಲ. ಇದೇ ವೇಳೆ ದೆಹಲಿ ನನ್ನ ಊರಿಗೆ ತುಂಬಾ ಸಮೀಪವಾಗಿತ್ತು. ಆದ್ದರಿಂದ ದೆಹಲಿಯಿಂದ ನನ್ನ ಊರಿಗೆ ಹೋಗಿ ಬರಲು ನನಗೆ ತುಂಬಾ ಅನುಕೂಲವಾಗುತ್ತಿತ್ತು. ಹೀಗಾಗಿ ನನಗೆ ಆರ್ಸಿಬಿ ಪರ ಆಡಲು ಇಷ್ಟವಾಗಿರಲಿಲ್ಲ ಎಂದು ಪ್ರವೀಣ್ ಕುಮಾರ್ ಅವರು ಹೇಳಿದ್ದಾರೆ. ಆದರೆ ವ್ಯಕ್ತಿಯೊಬ್ಬರು ನನ್ನಿಂದ ಪೇಪರ್ ಒಂದಕ್ಕೆ ಸಹಿ ಹಾಕಿಕೊಂಡು ಇದು ಆರ್ಸಿಬಿ ಜೊತೆಗಿನ ಒಪ್ಪಂದ ಎಂದು ತಿಳಿಸಿದರು. ಈ ಒಪ್ಪಂದವಾದ ಬಳಿಕವೇ ನನಗೆ ನಾನು ಆರ್ಸಿಬಿ ಪರ ಆಡಲಿದ್ದೇನೆ ಎಂದು ತಿಳಿಯಿತು. ಅಂದು ನನಗೆ ಇಂಗ್ಲಿಷ್ ಕೂಡ ಓದಲು ಬರುತ್ತಿರಲಿಲ್ಲ. ಈ ವೇಳೆ ನನಗೆ ಕರೆ ಮಾಡಿದ್ದ IPL ಅಂದಿನ ಅಧ್ಯಕ್ಷ ಲಲಿತ್ ಮೋದಿ ಅವರು ಆರ್ಸಿಬಿ ಪರ ಆಡದೇ ಇದ್ದರೆ ನಿನ್ನ ವೃತ್ತಿ ಜೀವನವನ್ನೇ ಕೊನೆಗೊಳಿಸುವುದಾಗಿ ಬೆದರಿಕೆ ಹಾಕಿದ್ದರು. ಹಾಗಾಗಿ ನಾನು ಆರ್ಸಿಬಿ ಪರ ಆಡಲೇಬೇಕಾಯಿತು ಎಂದು ಪ್ರವೀಣ್ ಕುಮಾರ್ ಅವರು ತಿಳಿಸಿದ್ದಾರೆ. 2008ರಿಂದ 2010ರವರೆಗೆ ಆರ್ಸಿಬಿ ಪರ ಆಡಿದ್ದ ಪ್ರವೀಣ್ ಕುಮಾರ್ ಅವರು 47 ಪಂದ್ಯಗಳಲ್ಲಿ 41 ವಿಕೆಟ್ಗಳನ್ನು ಪಡೆಯಲು ಯಶಸ್ವಿಯಾಗಿದ್ದರು. ಮತ್ತೆ 2010ರಲ್ಲಿ ರಾಜಸ್ಥಾನ್ ವಿರುದ್ಧ ಆರ್ಸಿಬಿ ಪರ ಮೊದಲ ಹ್ಯಾಟ್ರಿಕ್ ಪಡೆದ ಸಾಧನೆ ಕೂಡ ಮಾಡಿದ್ದರು. ಆದರೆ ಇದೀಗ ಪ್ರವೀಣ್ ಕುಮಾರ್ ಅವರು ತುಂಬಾ ಗಂಭೀರ ಆರೋಪವನ್ನು ಮಾಡಿದ್ದು, ಇದಕ್ಕೆ IPL ಮ್ಯಾನೇಜ್ಮೆಂಟ್ ಯಾವ ರೀತಿ ಉತ್ತರ ನೀಡುತ್ತದೆ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.